ಗಾಢ ನಿದ್ರೆಯಲ್ಲಿರುವಂತಹ ಕುರುಬ ಸಮುದಾಯದ ಬಂಧುಗಳೇ, ಇನ್ನು ಎಷ್ಟು ದಿವಸ ಅಂತ ಮಲ್ಕೊಳ್ತೀರ್ರಿ? ನೋಡಿ, ದಲಿತ ಸಂಘಟನೆಗಳು, ದಲಿತ ನಾಯಕರುಗಳು, ದಲಿತ ಮುಖಂಡರುಗಳು, ಇಡೀ ದಲಿತ ಸಮುದಾಯ ಬೀದಿಗಿಳಿತು. ನಮ್ಮ ಮೀಸಲಾತಿಗೆ ನ್ಯಾಯ ಕೊಡಿ ಅಂತೇಳಿ ಬೀದಿಗಿಳಿತು. ಬೀದಿಗಿಳಿದ ಪರಿಣಾಮವಾಗಿ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡುತ್ತೆ. ಅವರಿಗೆ ಮೀಸಲಾತಿಯನ್ನು ಹಂಚೋದಕ್ಕೆ ಗಣತಿ ಆಗುತ್ತೆ. ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ನಂತರ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ. ನಮಗೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಮತ್ತೊಮ್ಮೆ ಬೀದಿಗಿಳಿತಾರೆ, ಹೋರಾಟ ಮಾಡ್ತಾರೆ, ಒತ್ತಡ ಏರ್ತಾರೆ. ಶಾಸಕರು, ಸಂಸದರು, ಸಚಿವರು ಎಲ್ಲರ ಮೇಲೆ ಒತ್ತಡ ಏರಿ ಕೊನೆಗೆ ನಿನ್ನೆ ದಿವಸ ವಿಶೇಷ ಸಚಿವ ಸಂಪುಟದಲ್ಲಿ ಏನು ದಲಿತ ಸಮುದಾಯ, ಎಡ ಮತ್ತು ಬಲ ಮತ್ತು ಇತರೆ ಸಮುದಾಯಗಳಿಗೆ ಏನು 2.5.25, 5.25, 4.50 ಥರ ಅಲ್ಲಿ ವಿಸ್ತರಣೆ ಮಾಡ್ತಾರೆ, ಹಂಚಿಕೆ ಮಾಡಲಾಗುತ್ತೆ. ಯಾತಕ್ಕಿ ಮಾತು ಹೇಳಿದೆ ಗೊತ್ತಾ? ನಮ್ಮ ಮುಖ್ಯಮಂತ್ರಿಗಳು ವಾಲ್ಮೀಕಿ ಜಯಂತಿಯ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ತಾರೆ. ST ಮೀಸಲಾತಿಯನ್ನು ಮಾಡಿದ್ದು ನಾನಲ್ಲ, 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 ಸ್ವಾಮೀಜಿಯವರು ಮಾಡಿದ್ರು, ಈಶ್ವರಪ್ಪ ಮಾಡಿದ್ರು, ನಾನಲ್ಲ, ನಾನಲ್ಲ, ನಾನಲ್ಲ ಅಂತಾರೆ. ವಾಲ್ಮೀಕಿ ಸಮುದಾಯದವರು ಕೊಟ್ಟಂತಹ ಬೇಡಿಕೆಗಳನ್ನು ಸ್ವೀಕಾರ ಮಾಡ್ತಾರೆ, ಅನುಷ್ಠಾನಕ್ಕೆ ತರ್ತಾರೆ, ಅನುದಾನಗಳನ್ನು ಕೊಡ್ತಾರೆ. ನಮ್ಮ ಸಮುದಾಯವು ಸಹ ಈ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಮುಖ್ಯಮಂತ್ರಿಗಳೇ. ಸುಮಾರು 9.5% 10% ಇರುವಂತಹ ಈ ಸಮುದಾಯ ಯಾವ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿತು? ಯಾವ ಬೇಡಿಕೆಗಳನ್ನು ನೀವು ಈಡೇರಿಸಿದ್ರಿ? ಇನ್ನೇನು ಮುಗೀತು? ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದೀರಿ. 40 ವರ್ಷಗಳ ಕಾಲ ರಾಜಕೀಯದಲ್ಲಿ ಇದ್ದೀರಿ. ಆ 40 ವರ್ಷಗಳ ಕಾಲ ಇಡೀ ಸಮುದಾಯ, ಕುರುಬ ಸಮುದಾಯ, ಸಿದ್ದರಾಮಯ್ಯನವರು ಎಲ್ಲಿರ್ತಾರೋ ಅಲ್ಲಿ ಹೋಗಿದ್ದಾರೆ. ಅವರು ಜನತಾ ಪಕ್ಷದಲ್ಲಿದ್ದರು, ಜನತಾ ದಳದಲ್ಲಿದ್ದರು, ಬೊಮ್ಮಾಯಿಯವ್ರ ಪಕ್ಷಕ್ಕೆ ಹೋದ್ರು, ಅದಾದ ನಂತರ ಕಾಂಗ್ರೆಸ್ಗೆ ಬಂದರು. ಅವ್ರು ಎಲ್ಲಿರ್ತಾರೋ ಅಲ್ಲಿ ಅವ್ರು ಹಿಂಬಾಲಿಸುವಂತಹ ಈ ಸಮುದಾಯಕ್ಕೆ, ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಆಯಿತು ಅಂದಾಗ ಬೀದಿಗಿಳಿಯುವಂತಹ ಸಮುದಾಯಕ್ಕೆ, ಈ ಸಮುದಾಯ ಕೇಳ್ತಾ ಇರುವಂಥ ಒಂದಷ್ಟು ಬೇಡಿಕೆಗಳನ್ನು, ದೊಡ್ಡದಾದ ಬೇಡಿಕೆಗಳಲ್ಲ, ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗದಂತಹ ಸ್ಥಿತಿಯಲ್ಲಿ ಇವತ್ತು ನಾವು ಕುರುಬ ಸಮುದಾಯದವರು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಮಾಡ್ತಾರ, ನಾಳೆ ಮಾಡ್ತಾರ ಅಂತೇಳಿ ಬಾಯಿ ತಕ್ಕೊಂಡು ಕೂತಿದ್ದೀವಿ. ಆದರೂ ಸಹ ಒಂದೇ ಒಂದು ಬೇಡಿಕೆ, ಇವತ್ತಿನವರೆಗೂ ಒಂದೇ ಒಂದು ಬೇಡಿಕೆ ಈಡೇರಿಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಸ್ವಾಮಿ, ಮಾಡೋದಿಲ್ಲ. ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಬಲಿಷ್ಠಗೊಳಿಸಿ ಅಲ್ಲಿ ಒಂದಷ್ಟು ಹಣ ಇಡಿ, ಮಾಡೋದಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಬಲಿದಾನ ದಿವಸವನ್ನು ತಾಲೂಕು ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ವಿಸ್ತಾರ ಮಾಡಿ, ಮಾಡೋದಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಇಡ್ತೀನಿ ಅಂತ ಹೇಳಿದ್ರಿ, 5 ವರ್ಷ ಆಯಿತು, ಇಡ್ತಾ ಇಲ್ಲ. ಅದೇ ಮೊನ್ನೆ ದಿವಸ ಬಸವಣ್ಣನವರ ಜಯಂತಿಯ ದಿವಸ ಇದೇ ನಮ್ಮ ಸಿದ್ದರಾಮಯ್ಯನವರು ಮಾತಾಡ್ತಾರೆ, ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಇಡಬೇಕು, ಶಾಲಾ ಕಾಲೇಜಲ್ಲಿ ಇಡಬೇಕು ಅಂತೇಳಿ ಆದೇಶ ಮಾಡಿದೆ, ಸಾಂಸ್ಕೃತಿಕ ನಾಯಕ ಅಂತ ಆದೇಶ ಮಾಡಿದೆ. ಅವ್ರು ಕೇಳಲೇ ಇಲ್ಲ. ಆದರೂ ಸಹ 2017 ಗುಂಡ್ಲುಪೇಟೆ ಬೈ ಎಲೆಕ್ಷನ್ನ ನಂತರ ನೇರವಾಗಿ 4 ದಿವಸದಲ್ಲಿ ಆದೇಶ ಆಗುತ್ತೆ. ಅದೇ ನಮ್ಮ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಅಂತಹ ಕ್ರಾಂತಿ ವೀರನ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸ ಇವರು ಮಾಡಲಿಲ್ಲ. ಒಂದು ಭಾವಚಿತ್ರವನ್ನು ಇಡುವಂತಹ ಕೆಲಸ ಇವರು ಮಾಡಲಿಲ್ಲ. ಯಾವುದೂ ಮಾಡೋದಿಲ್ಲ. ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರು ಇಡಬೇಕು ಅಂತೇಳಿ ಒತ್ತಾಯ ಮಾಡ್ತಾನೇ ಇದ್ದೀವಿ, ಎನ್ಕ್ವೈರಿ ಮಾಡ್ತಾನೇ ಇದ್ದಾರೆ. ಇವತ್ತಿನವರೆಗೂ ಕನಕದಾಸರ ಹೆಸರನ್ನು ಇಡೋದಕ್ಕೆ ಇನ್ನೂ ಮನಸ್ಸೇ ಮಾಡ್ತಾ ಇಲ್ಲ. ಯಾಕೆ? ಏನು ತಪ್ಪು ಮಾಡಿತ್ತು ಈ ಸಮುದಾಯ? ಮೀಸಲಾತಿ ಇಲ್ಲ. ಇಡೀ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಿರಂತರವಾಗಿ ಕುರುಬರ ಮೇಲೆ ಅಟ್ರಾಸಿಟಿ ನಡೀತಾ ಇದೆ, ಕೇಸುಗಳಾಗ್ತಾ ಇದೆ, ದಾಖಲೆಗಳು ನಮ್ಮ ಹತ್ರ ಇದೆ. ಸರ್ಕಾರದ ಮುಂದೆ ಹೇಳಿದ್ದೀವಿ, ಹಿಂದುಳಿದ ವರ್ಗದ ಆಯೋಗದ ಮುಂದೆ ಹೇಳಿದ್ದೀವಿ, ನಮ್ಮನ್ನು ಅಟ್ರಾಸಿಟಿ ವ್ಯಾಪ್ತಿ ತಗೊಂಬನ್ನಿ ಸ್ವಾಮಿ ಅಂತ. ರಾಜ್ಯ ಸರ್ಕಾರ ಮಾಡ್ಬೋದು, ದಾಖಲೆಗಳು ರೆಡಿ ಇದೆ, ಕಡತಗಳು ರೆಡಿ ಇದೆ. ಇವತ್ತಿನವರೆಗೂ ಆ ಕಡತಕ್ಕೆ ಒಂದು ಸಹಿನೂ ಬಿದ್ದಿಲ್ಲ, ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ನಡೆಗಳು ನಡೆದಿಲ್ಲ. ಅದು ಏನು ಶಿಫಾರಸ್ಸಾಗಿತ್ತೋ ಅದಾಗೇ ಕೂತಿದೆ. ಮತ್ತು ಯಾತಕ್ಕೆ ಕುರುಬ ಸಮುದಾಯದ ಕನಕ ಗುರುಪೀಠದ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಗೈರಾಗುವಂತಹ ಮುಖ್ಯಮಂತ್ರಿಗಳು? 10 ದಿವಸ ಆಗಿದೆ ಇವತ್ತಿನವರೆಗೂ. ಕೊನೆಯ ಪಕ್ಷ ಇಲ್ಲಿ ಮೊನ್ನೆ ರಾಣೆಬೆನ್ನೂರಿಗೆ ಬಂದಿದ್ರಲ್ಲ, ರಾಣೆಬೆನ್ನೂರಿಂದ ಬೆಳ್ಳೂಡಿ ಮಠ ಎಷ್ಟು ದೂರ ಆಗ್ತಿತ್ತು? ಒಂದು 30 ಕಿಲೋಮೀಟರ್ ಇಲ್ಲ.
ಆ 30 ಕಿಲೋಮೀಟರ್ ಬಂದು ಮಠಕ್ಕೆ ಬಂದು ಸ್ವಾಮೀಜಿಗಳನ್ನು ಮಾತಾಡಿಸಿ ದಶಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ವಿಚಾರಿಸ್ಕೊಂಡು ಹೋಗಿದ್ದಾರಾ? ಹೋಗಲ್ಲ. ತಿಂತಣಿ ಸ್ವಾಮೀಜಿಯವರು ಸತ್ತಾಗೂ ಹೋಗಲ್ಲ. ಇದು ನಮ್ಮ ಸಮುದಾಯ ಇವತ್ತು ಯಾವ ಸ್ಥಿತಿನಲ್ಲಿ, ದಯನೀಯ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ ಮತ್ತು ಜೀವಂತ ಸಾಕ್ಷಿ. ಎಷ್ಟು ದಿನ ಅಂತ ಮಲಗಿರ್ತೀರಿ ನೋಡಿ. ಅವರ ಒಗ್ಗಟ್ಟು ನೋಡಿ, ದಲಿತರಲ್ಲಿರುವಂತಹ ಒಗ್ಗಟ್ಟು, ಎಸ್ ಟಿನಲ್ಲಿರುವಂತಹ ಒಗ್ಗಟ್ಟು, ಮುಸಲ್ಮಾನರಲ್ಲಿರುವಂತಹ ಒಗ್ಗಟ್ಟಿಗೆ ಇಡೀ ಪಕ್ಷ ಪದರ್ಕೊಟ್ಟು ಹೋಗ್ತಾ ಇದೆ. ಯಾಕೆ? ಈ ಕುರುಬ ಸಮುದಾಯಕ್ಕೆ ಏನು ಆ ಶಕ್ತಿ ಇಲ್ವಾ? ಈ ಕುರುಬ ಸಮುದಾಯವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಾ? ಇನ್ನು 100 ವರ್ಷ ಹಿಂದಕ್ಕೆ ಕೊಟ್ಟೋದ್ರಿ. ನಾವು 100 ವರ್ಷ ಹಿಂದೆ ಕೊಟ್ಟೋದ್ರಿ. ನಾನು ಪದೇ ಹೇಳ್ತಾ ಇದ್ದೀನಿ, ಸಮುದಾಯದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. 9 ಕೋಟಿ ರೂಪಾಯಿ 2013ರಲ್ಲಿ 9 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಮಾಡಿದ್ದಾರೆ. ಇವತ್ತಿನವರೆಗೂ ಅದು ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. 9 ಕೋಟಿ. ಆದರೂ ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಬರ್ತಾ ಇದ್ದೀವಿ. ಖುಷಿ ಆಗುತ್ತೆ. ದಲಿತ ಸಂಘಟನೆಗಳು ಹೋರಾಟದಲ್ಲಿ ದಲಿತರನ್ನು ನೋಡಿ ಕಲಿಯೋದಿದೆ. ನಾವು ಚಾಣಕ್ಯತನದಲ್ಲಿ ಹೋರಾಟವೇ ಮಾಡದೆ, ಒಂದು ಅರ್ಜಿ ಕೊಡದೆ, ಚಾಣಕ್ಯತನದಿಂದ ಇಡೀ ವ್ಯವಸ್ಥೆಯನ್ನು ಕೈನಲ್ಲಿಟ್ಕೊಂಡು, ಮಾಧ್ಯಮಗಳನ್ನು ಕೈನಲ್ಲಿಟ್ಕೊಂಡು, ಇಡೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳನ್ನು ಕಂಟ್ರೋಲ್ ಇಟ್ಕೊಂಡು 10% EWS ಮೀಸಲಾತಿಯನ್ನು ತೆಗೆದುಕೊಳ್ತಾರೆ. ಒಂದು ಹೋರಾಟ ಇಲ್ಲ, ಒಂದು ಪ್ರತಿಭಟನೆ ಇಲ್ಲ, ಒಂದಿಲ್ಲ. ಅವರನ್ನು ನೋಡಿ ಜಾಣತನ ನಾವು ಕಲಿಬೇಕಾಗಿದೆ. ಯಾವುದೂ ಕಲಿತಾ ಇಲ್ಲ, ಯಾವುದೂ ಇಲ್ಲ. ಆದರೂ ಸಹ ನಾವೇನು ಹೇಳ್ತೀವಿ? ಈ ಸಮುದಾಯ ಶ್ರೇಷ್ಠ ಸಮುದಾಯ ಅಂತೀವಿ. ಅಂತಹ ಶ್ರೇಷ್ಠ ಸಮುದಾಯವನ್ನು ನಡೆಸ್ಕೊಳ್ತಾ ಇರುವಂತಹ ರೀತಿ ಯಾವ ರೀತಿ ಇದೆ? ಪದೇ ಹೇಳ್ತಾ ಇರ್ತೀವಿ, ಮಲಗಿದ್ದು ಸಾಕು, ಎದ್ದೋಡಿ. ಒಬ್ಬರ ಕಾಲನ್ನು ಇನ್ನೊಬ್ಬರು ಎಳೆಯಕ್ಕೆ ಹೋಗಬೇಡಿ. ಕುರುಬರು ಒಂದು ಕಡೆ ಕೂಡೋದನ್ನು ರೂಢಿ ಮಾಡ್ಕೊಳ್ಳಿ. ಹೀಗೆ ಅದನ್ನೇ ನಾವು ಮಾಡಕ್ಕೆ ಹೊರಟಿರುವಂಥದ್ದು. ಕೊನೆಯ ಪಕ್ಷ ನಮ್ಮ ಜೀವನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಕೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಈಗಿನಿಂದಲೂ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ಕನಕ ಜಯಂತಿಯ ದಿನದಂದು ಎಲ್ಲರೂ ಸಹ ಕಾಗಿನೆಲೆಗೆ, ಕನಕಮಾಲಾಧಾರಿಗಳಾಗಿ ಕಾಗಿನೆಲೆಗೆ ಬರಬೇಕು. ಅಲ್ಲಿ ನಾವು ಕೂಡಬೇಕು. ಅಟ್ಲೀಸ್ಟ್ ವರ್ಷಕ್ಕೊಂದು ಬಾರಿ ಆದರೂ ನಾವು ಕೂಡಬೇಕು. ವರ್ಷಕ್ಕೆ ಒಂದು ಬಾರಿ ಕಾಗಿನೆಲೆಯಲ್ಲಿ ಕೂಡಬೇಕು. ವರ್ಷದಲ್ಲಿ ಇನ್ನೊಂದು ದಿವಸ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿ ಕೂಡಬೇಕು. ನೀವು ಕೂಡಿದಾಗ ಮಾತ್ರ ನಿಮಗೆ ಬೆಲೆ ಸಿಗುತ್ತೆ. ಕನಕಮಾಲಾ ಅಭಿಯಾನ ನಾವು ಪ್ರಾರಂಭ ಮಾಡಿದಾಗ ಮಾತ್ರ ನಾವೆಲ್ಲರೂ ಸಹ ಒಂದು ಕಡೆ ಕೂಡಿದಾಗ ಆ ಶಕ್ತಿ ಏನು ಅಂತ ರಾಜಕಾರಣಿಗಳಿಗೆ ಗೊತ್ತಾಗುತ್ತೆ, ಸರ್ಕಾರಗಳಿಗೂ ಗೊತ್ತಾಗುತ್ತೆ. ಕೂಡುವಂತಹ ಕೆಲಸ ಮಾಡಿ ಒಂದು ಕಡೆ ಅದನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಸ್ನೇಹಿತರೆ. ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂತಹ ಯಾವುದಾದ್ರೂ ಒಂದು ಜಾತಿಗೆ ಇದ್ದರೆ ಅದು ಕುರುಬರು ಮಾತ್ರ. ಸ್ನೇಹಿತರೆ, ನಿಮ್ಮ ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸಮಾಜದಲ್ಲಿ ಜಾಗೃತಿ ಮೂಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೇವೆ. ಅದರಲ್ಲಿ ಒಬ್ಬರು ಇಬ್ಬರಿಗಾದರೂ ನಮ್ಮ ಮಾತುಗಳಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ಬಹುದು. ಹೌದು, ನಾವು ಸಹ ತೊಡಗಿಸ್ಕೊಳ್ಬೇಕು ಅಂತ ಅನ್ನಿಸ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮನಸ್ಸಿನಲ್ಲಿ ನೋವಿದ್ದರೂ ಸಹ ಜಾಗೃತಿ ಆಗಬೇಕು. ನಾವು ಪ್ರಶ್ನೆ ಮಾಡ್ದ ಹೋದರೆ ಯಾರು ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮಾತಾಡ್ತೇವೆ. ನಮ್ಮಲ್ಲೂ ಸಹ ಈ ಕುಡಿಯೋ ನೀರಲ್ಲಿ ಹುಚ್ಚು ಹುಯ್ತಾರಲ್ಲ, ಅಂತಹ ಕೆಲಸಗಳನ್ನು ಮಾಡುವಂಥವರಿದ್ದಾರೆ. ಈ ಕರುಬುತನ, ವಿಕೃತ ಮನಸ್ಸುಗಳು ಇವೆಲ್ಲ ಇದಾವಲ್ಲ, ಇವೂ ಸಹ ನಮ್ಮ ಸಮುದಾಯದಲ್ಲಿ ಅಲ್ಲೊಂದು ಇಲ್ಲೊಂದು ಇರೋದ್ರಿಂದಲೇ ಈ ಸಮುದಾಯ ಯಾಕೆ ಹಿಂದಕ್ಕೆ ಹೋಗ್ತಾ ಇದೆ ಅಂತಂದರೆ ನಮ್ಮವರಿಂದಲೇ ಹಿಂದಕ್ಕೆ ಹೋಗ್ತಾ ಇರೋದು, ಬೇರೆಯವರಿಂದಿಲ್ಲ. ಜಾಗೃತರಾಗಿ ಸಮಾಜ ಕಟ್ಟುವಂತಹ ಕೆಲಸ ನಾವು ನೀವು ಮಾಡೋಣ.